ರಾಜಧಾನಿ ಬೆಂಗಳೂರಿನಲ್ಲಿ ಕಾವೇರಿ ನೀರಿಗೆ ಕನ್ನ. ಕಾವೇರಿ ನೀರು ಕಳ್ಳರಿಗೆ ಶೀಘ್ರದಲ್ಲೇ ಕಾದಿದೆ ಒಂದು ಬಿಗ್ ಶಾಕ್. ಅಕ್ರಮ ನೀರಿನ ಸಂಪರ್ಕ ಪಡೆದ ಸಿಲಿಕಾನ್ ಸಿಟಿ ಜನರೇ ಹುಷಾರ್. ಇನ್ಮೇಲೆ ಅಕ್ರಮ ನೀರಿನ ಸಂಪರ್ಕ ಪಡೆದ್ರೆ ಬೀಳುತ್ತೆ ಕ್ರಿಮಿನಲ್ ಕೇಸ್. ಹುಷಾರಾಗಿರಿ ಬೆಂಗಳೂರಿನ ಜನರೇ, ಯಾರು ಯೂಸ್ ಮಾಡ್ತಿದ್ದೀರಿ. ಬೆಂಗಳೂರು ಜಲಮಂಡಳಿಯಿಂದ ಕಾನೂನು ಕ್ರಮಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಬರೋಬ್ಬರಿ 1040 ಬಿಲ್ಡಿಂಗ್ ಮಾಲೀಕರಿಗೆ BWSSB ನೋಟಿಸ್ ಕೂಡ ನೀಡಿರುವಂಥದ್ದು. ಬೆಂಗಳೂರು ನಗರದಲ್ಲಿ ಲಕ್ಷಾಂತರ ಗ್ರಾಹಕರು ಅಕ್ರಮವಾಗಿ ಕಾವೇರಿ ನೀರು ಕುಡಿಯುತ್ತಿದ್ದಾರೆ. ಆ ಕಾರಣಕ್ಕಾಗಿ ಹೀಗಾಗಿ ಅಕ್ರಮ ನೀರಿನ ಸಂಪರ್ಕಗಳ ವಿರುದ್ಧ ಜಲಮಂಡಳಿ ಸಮರ ಸಾರಿರುವಂಥದ್ದು. ಹೀಗಾಗಿ ಅಕ್ರಮ ನೀರಿನ ಸಂಪರ್ಕ ಪಡೆದಿದ್ರೆ ಇನ್ಮೇಲೆ ಏನಾದರೂ ಅಕ್ರಮ ನೀರಿಂದ ಏನಾದರೂ ಸಂಪರ್ಕ ಪಡೆದಿದ್ರೆ ಎಚ್ಚೆತ್ಕೊಳ್ಳಿ. ಯಾಕಂದ್ರೆ ಕಾವೇರಿ ನೀರಿನ ಕನ್ನ ಹಾಕಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಅದಕ್ಕೆ ತಯಾರಿ ಕೂಡ ನಡೀತಾ ಇರುವಂಥದ್ದು. ಬರೋಬ್ಬರಿ 1040 ಬಿಲ್ಡಿಂಗ್ ಮಾಲೀಕರಿಗೆ ನೋಟಿಸ್ ಕೂಡ ಆಲ್ರೆಡಿ ಕೊಟ್ಟಿರುವಂಥದ್ದು BWSSB. ಕೆಲವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಕೂಡ ಹೂಡಲು ತಯಾರಾಗಿದೆ. ಆಗಸ್ಟ್ನಿಂದ 5200 ಕಡೆ ಜಲಮಂಡಳಿಯಿಂದ ಸರ್ವೆ ಕೂಡ ನಡೀತಿರುವಂಥದ್ದು. ಈ ಪೈಕಿ 1040 ಕಟ್ಟಡ ಮಾಲೀಕರಿಗೆ ನೋಟಿಸ್ ಕೂಡ ಜಾರಿ ಮಾಡಿರುವಂಥದ್ದು. ನೋಟಿಸ್ ಕೊಟ್ಟು ಅನಧಿಕೃತ ಸಂಪರ್ಕ ಅಧಿಕೃತಕ್ಕೆ ಸೂಚನೆ. ನೀರಿನ ಸಂಪರ್ಕ ಅಧಿಕೃತ ಮಾಡಿಕೊಳ್ಳದಿದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಎಚ್ಚರಿಕೆ. ಅನಧಿಕೃತ ಸಂಪರ್ಕ ಪಡೆದಿದ್ರು ಕೂಡ ಅವ್ರಿಗೂ ಕೂಡ ಈ ಒಂದು ಕೇಸ್ ದಾಖಲಾಗುತ್ತೆ. ಅದು ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಹಾಗಾಗಿ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ವಿಚಾರ.